ವಿಜ್ಞಾನ ತರಗತಿಗಳು @ VSR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡೋಕ್ ಮುಂಚೆ ಚಾನಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಆಗಲು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮಸ್ಕಾರ. ಮಾನವ ದೇಹ ಅನ್ನೋದು ಒಂದು ಅದ್ಭುತ ಯಂತ್ರ ಅಲ್ವಾ? ಅದರಲ್ಲೂ ಪುರುಷರ ಸಂತಾನೋತ್ಪತ್ತಿ ವ್ಯವಸ್ಥೆಯಂತೂ ವಾವ್, ಅದೊಂದು ಪರಿಪೂರ್ಣ ಸಹಯೋಗದ ಕಥೆ. ಇದು ಸುಮ್ಮನೆ ಕೆಲವು ಅಂಗಗಳ ಗುಂಪು ಅಲ್ಲ, ಬದಲಿಗೆ ಪ್ರತಿಯೊಂದು ಭಾಗವು ಮತ್ತೊಂದರ ಜೊತೆ ಎಷ್ಟು ಸುಂದರವಾಗಿ ಸೇರಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಬನ್ನಿ ಈ ವ್ಯವಸ್ಥೆಯ ಒಳಹೊಕ್ಕು ನೋಡೋಣ. ಹಾಗಾದ್ರೆ ನಮ್ಮ ಇವತ್ತಿನ ಮೂಲಭೂತ ಪ್ರಶ್ನೆ ಏನು ಗೊತ್ತಾ? ಫಲವತ್ತತೆಯನ್ನ ಖಚಿತಪಡಿಸ್ಕೊಳ್ಳೋಕೆ ವೃಷಣಗಳು ಮತ್ತು ಪ್ರಾಸ್ಟೇಟ್ ಗ್ರಂಥಿ ಒಟ್ಟಾಗಿ ಹೇಗೆ ಕೆಲಸ ಮಾಡ್ತವೆ? ಇದನ್ನ ಒಂದು ರೀತಿ ಜೈವಿಕ ಒಗಟು ಅಂತಾನೂ ಕರಿಬೋದು. ಬನ್ನಿ ಈ ಒಗ್ಗಟ್ಟನ್ನ ಬಿಡಿಸೋಣ. ಸರಿ, ಹಾಗಿದ್ರೆ ಬನ್ನಿ ಈ ವ್ಯವಸ್ಥೆಯನ್ನ ಒಂದೊಂದೇ ಹಂತವಾಗಿ ಬಿಡಿಸಿ ನೋಡೋಣ. ಮೊದಲನೇದಾಗಿ ಒಂದು ದೊಡ್ಡ ಸವಾಲು ನಮ್ಮ ಮುಂದೆ ಬರುತ್ತೆ. ಅದೇ ಉತ್ಪಾದನೆಯ ಸವಾಲು. ಅಂದ್ರೆ ವೀರ್ಯಾಣುಗಳನ್ನ ಯಶಸ್ವಿಯಾಗಿ ಉತ್ಪಾದಿಸೋಕೆ ಬೇಕಾದ ಒಂದು ಪರ್ಫೆಕ್ಟ್ ವಾತಾವರಣವನ್ನ ಸೃಷ್ಟಿ ಮಾಡೋದು ಹೇಗೆ? ಇಲ್ಲಿ ನೋಡಿ, ಒಂದು ವಿಚಿತ್ರವಾದ ಸಂಘರ್ಷ ಇದೆ. ನಮ್ಮ ದೇಹದ ಉಷ್ಣತೆ ಒಂದು ಮಟ್ಟದಲ್ಲಿದ್ರೆ ವೀರ್ಯಾಣುಗಳ ಉತ್ಪಾದನೆಗೆ ಅದಕ್ಕಿಂತ ಕಡಿಮೆ ಉಷ್ಣತೆ ಬೇಕೇ ಬೇಕು. ಇದೊಂದು ದೊಡ್ಡ ಜೈವಿಕ ಸಮಸ್ಯೆ ಅಲ್ವಾ? ಹಾಗಾದ್ರೆ ಪ್ರಕೃತಿ ಇದಕ್ಕೆ ಹೇಗೆ ಪರಿಹಾರ ಕಂಡುಕೊಳ್ತು? ನೋಡಿ, ಪ್ರಕೃತಿಯ ಪರಿಹಾರ ಎಷ್ಟು ಸಿಂಪಲ್ ಮತ್ತು ಸ್ಮಾರ್ಟ್ ಆಗಿದೆ ಅಂತ. ಉತ್ತರ ವೃಷ್ಣಗಳ ಭೌತಿಕ ಸ್ಥಾನದಲ್ಲೇ ಇದೆ. ವೀರ್ಯಾಣು ಉತ್ಪಾದನೆಗೆ ಕಡಿಮೆ ಉಷ್ಣತೆ ಬೇಕು ಅನ್ನೋ ಕಾರಣಕ್ಕೆ ಅವುಗಳನ್ನ ದೇಹದ ಮುಖ್ಯ ಭಾಗದಿಂದ ಹೊರಗಿಡಲಾಗಿದೆ. ಎಂಥ ಅದ್ಭುತವಾದ ಪರಿಹಾರ ನೋಡಿ. ಓಕೆ, ಉತ್ಪಾದನೆಯ ಸಮಸ್ಯೆ ಬಗೆಹರಿಯಾಯ್ತು ಅಂದುಕೊಳ್ಳಿ, ವೀರ್ಯಾಣುಗಳು ರೆಡಿಯಾಗಿವೆ. ಆದ್ರೆ ಕಥೆ ಇಲ್ಲೇ ಮುಗಿಯಲ್ಲ. ಈಗ ಮುಂದಿನ ಸವಾಲು ಅವುಗಳ ಸಾಗಾಣಿಕೆ, ಅಂದ್ರೆ ಉತ್ಪಾದನೆಯಾದ ಜಾಗದಿಂದ ಅವುಗಳನ್ನ ಮುಂದೆ ತಲುಪಿಸೋದು. ಹೌದು, ವೀರ್ಯಾಣುಗಳು ಪರ್ಫೆಕ್ಟ್ ಆಗಿ ಉತ್ಪಾದನೆ ಆದವು, ತುಂಬಾ ಒಳ್ಳೇದು. ಆದ್ರೆ ಅವು ಅಲ್ಲೇ ಇದ್ರೆ ಏನ್ ಪ್ರಯೋಜನ ಅಲ್ವಾ? ಅವು ಹೋಗ್ಬೇಕಾದ ಜಾಗಕ್ಕೆ ತಲುಪೋದು ಹೇಗೆ? ಈ ಪ್ರಶ್ನೆನೇ ನಮ್ಮನ್ನ ಕಥೆಯ ಮುಂದಿನ ಭಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಮತ್ತು ಇಲ್ಲೇ ನಮ್ಮ ಕಥೆಯ ಹೀರೋ ಎಂಟ್ರಿ ಕೊಡುತ್ತೆ. ಅದು ಬೇರೆ ಯಾವುದೂ ಅಲ್ಲ, ಪ್ರಾಸ್ಟೇಟ್ ಗ್ರಂಥಿ. ಈ ಸಾಗಾಣಿಕೆ ಅನ್ನೋ ದೊಡ್ಡ ಸವಾಲನ್ನ ನಿಭಾಯಿಸೋ ಜವಾಬ್ದಾರಿ ಇದ್ರ ಮೇಲಿದೆ. ಹಾಗಿದ್ರೆ ಪ್ರಾಸ್ಟೇಟ್ ಗ್ರಂಥಿ ಏನ್ ಮಾಡುತ್ತೆ? ಅದರ ಕೆಲಸ ಎಷ್ಟು ಚಾಣಾಕ್ಷತನದಿಂದ ಕೂಡಿದ ನೋಡಿ. ಇದು ಒಂದು ವಿಶೇಷವಾದ ದ್ರವವನ್ನ ಸ್ರವಿಸುತ್ತೆ. ಈ ದ್ರವ ವೀರ್ಯಾಣುಗಳ ಜೊತೆ ಸೇರ್ಕೊಂಡು ಅವುಗಳ ಪ್ರಯಾಣಕ್ಕೆ ಒಂದು ಸೂಪರ್ ಹೈವೇ ಇದ್ದ ಹಾಗೆ. ಅವುಗಳನ್ನ ಸುಲಭವಾಗಿ ಮುಂದೆ ಸಾಗಿಸೋಕೆ ಸಹಾಯ ಮಾಡುತ್ತೆ. ಎಷ್ಟು ಅದ್ಭುತ ಅಲ್ವಾ? ಈಗ ಈ ಎರಡೂ ಭಾಗಗಳನ್ನ ಒಟ್ಟಿಗೆ ಇಟ್ಟು ನೋಡೋಣ. ವೃಷಣಗಳು ಮತ್ತು ಪ್ರಾಸ್ಟೇಟ್ ಗ್ರಂಥಿ ಇವು ಬೇರೆ ಬೇರೆ ಕೆಲಸ ಮಾಡ್ತಾ ಇಲ್ಲ. ಇದೊಂದು ಪರ್ಫೆಕ್ಟ್ ಪಾರ್ಟ್ನರ್ಶಿಪ್. ಒಬ್ರು ಉತ್ಪಾದಿಸಿದ್ರೆ ಇನ್ನೊಬ್ರು ಸಾಗಿಸ್ತಾರೆ. ಒಬ್ಬರಿಲ್ದೆ ಇನ್ನೊಬ್ರ ಕೆಲಸ ಅಪೂರ್ಣ. ಹಾಗಾದ್ರೆ ಈ ಇಡೀ ಪ್ರಕ್ರಿಯೆಯನ್ನ ಒಮ್ಮೆ ಸರಳವಾಗಿ ನೋಡೋಣ ಬನ್ನಿ. ಸ್ಟೆಪ್ 1, ವೃಷಣಗಳಲ್ಲಿ ಕಡಿಮೆ ಉಷ್ಣತೆಯಲ್ಲಿ ವೀರ್ಯಾಣುಗಳ ಉತ್ಪಾದನೆ ಆಗುತ್ತೆ. ಸ್ಟೆಪ್ 2, ಪ್ರಾಸ್ಟೇಟ್ ಗ್ರಂಥಿ ವೀರ್ಯಾಣುಗಳಿಗೆ ಸಹಾಯ ಮಾಡೋಕೆ ವಿಶೇಷ ದ್ರವಗಳನ್ನ ಕೊಡುತ್ತೆ. ಸ್ಟೆಪ್ 3, ಈ ದ್ರವಗಳ ಸಹಾಯದಿಂದ ವೀರ್ಯಾಣುಗಳ ಪ್ರಯಾಣ ತುಂಬಾನೇ ಸುಲಭ ಆಗುತ್ತೆ. ಮತ್ತು ಅಂತಿಮವಾಗಿ ಫಲಿತಾಂಶ, ಈ ಅದ್ಭುತವಾದ 2 ಭಾಗಗಳ ವ್ಯವಸ್ಥೆಯಿಂದ ಫಲವತ್ತತೆ ಯಶಸ್ವಿಯಾಗಿ ನಡೆಯುತ್ತೆ. ಇದೆಲ್ಲವನ್ನ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ ಹೀಗೆ ಹೇಳಬಹುದು: ವೀರ್ಯಾಣುಗಳ ಉತ್ಪಾದನೆಗೆ ಬೇಕಾದ ಪ್ರಚೋದನೆ ಮತ್ತು ಅವುಗಳ ಸಾಗಾಣಿಕೆ, ಇವು 3 ಸೇರಿ ಸಂತಾನ ಫಲವತ್ತತೆ ನಿರ್ವಹಿಸಲ್ಪಡುತ್ತದೆ. ನೋಡಿ, ಇದೇ ಈ ಸಂಪೂರ್ಣ ವ್ಯವಸ್ಥೆಯ ಸಾರಾಂಶ. ಈ ಇಡೀ ಚರ್ಚೆಯ ಕೊನೆಯಲ್ಲಿ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆ: ನಮ್ಮ ದೇಹದಲ್ಲಿ ಹೀಗೆ ಬೇರೆ ಬೇರೆ ಭಾಗಗಳು ಒಂದಕ್ಕೊಂದು ಜೊತೆಗೂಡಿ ಇಷ್ಟು ನಿಖರವಾದ ಸಮತೋಲನದಲ್ಲಿ ಕೆಲಸ ಮಾಡುವ ಬೇರೆ ಯಾವ ವ್ಯವಸ್ಥೆಗಳಿವೆ? ಇದರ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡಿ. ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ.